Good morning, my dear student. Next, I am going to do the important topic. It's the K map. It's very important for the second PU. ಆದರೆ ಇದನ್ನು ಮಾಡ್ತಿರೋದು ಸೆಕೆಂಡ್ PU ಪ್ರಿಫರೆನ್ಸ್ಗೋಸ್ಕರ ಇದನ್ನು ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವೆಲ್ಲ ಇಂಗ್ಲೀಷ್ನ ಯೂಸ್ ಮಾಡಲ್ಲ, ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಇಲ್ಲಿ ಯಾವುದೈತೆ ಇವಾಗ ಸಿಗ್ಮಾ ಇರೋದ್ರಿಂದ ಇದು ಯಾವುದಲ್ಲೈತೆ ಸಿಗ್ಮಾ ಇತ್ತು ಅಂದರೆ ಅದು ಸಮ್ ಆಫ್ ಪ್ರಾಡಕ್ಟ್ ಅಂತ. ಅಂದರೆ ಸಿಗ್ಮಾ ಇತ್ತು ಅಂದರೆ ಫಸ್ಟ್ ಅದು ಗೊತ್ತಿರಬೇಕು. ಅಂದರೆ ಸಮ್ ಆಫ್ SOP ಅಂದರೆ ಸಮ್ ಆಫ್ ಪ್ರಾಡಕ್ಟ್. ನೆಕ್ಸ್ಟು ಇನ್ ಕೇಸ್ ಪೈ ಇತ್ತು ಅಂದರೆ ಅಲ್ಲಿ ಪ್ರಾಡಕ್ಟ್ ಆಫ್ ಸಮ್ ಅಂತ. ಓಕೆನಾ? ಮತ್ತು ನಿಮಗೆ ಸಮ್ ಆಫ್ ಪ್ರಾಡಕ್ಟ್ ಅಂದರೆ ಯಾವ ರೀತಿ ಬರುತ್ತೆ? ಒಂದು ಇಲ್ಲಿ ಎಲಿಮೆಂಟ್ಗಳು ಇಲ್ಲಿ ಅಂದರೆ XY ಪ್ಲಸ್ XY ಈ ರೀತಿ ಇರುತ್ತೆ ಸಮ್ ಆಫ್ ಪ್ರಾಡಕ್ಟ್. ಇದು ನಿಮ್ಗೆ ಗೊತ್ತಿರಬೇಕು. ಓಕೆನಾ? ಇವೆಲ್ಲ ಅಂದರೆ ಈ ವ್ಯಾಲ್ಯೂ ಇದು ಗೊತ್ತಿರಬೇಕು. ಈ ಸಿಂಬಲ್ ಬಂದರೆ ಸಮ್ ಆಫ್ ಪ್ರಾಡಕ್ಟ್ ಆಫ್ ಸಮ್ಮ. ಇದು ನಿಮ್ಗೆ ಅರ್ಥ ಮಾಡ್ಕೋಬೇಕು. ಸಿಗ್ಮಾ ಕೊಡ್ತು ಅಂದರೆ ತಲೆ ಕೆಡಿಸ್ಕೋಬೇಡಿ. ನೀವೇನು ಅದು ಯಾವುದ್ರಲ್ಲಿ ಮಾಡಬೇಕು? ಸಮ್ ಆಫ್ ಪ್ರಾಡಕ್ಟ್ ಮಾಡಬೇಕು. ಇನ್ ಕೇಸ್ ಪೈ ವ್ಯಾಲ್ಯೂ ಕೊಟ್ಟರೆ ಪ್ರಾಡಕ್ಟ್ ಆಫ್ ಸಮ್ ಬರಬೇಕು. ಸಮ್ ಆಫ್ ಪ್ರಾಡಕ್ಟ್ ಅಂದರೆ ಹೆಂಗಿರುತ್ತೆ? ಬ್ರಾಕೆಟ್ಲಿರೋದೆಲ್ಲ ಮಲ್ಟಿಪ್ಲಿಕೇಶನ್ಲಿರುತ್ತೆ, ಬ್ರಾಕೆಟಿಂದ ಆಚೆ ಇರೋದೆಲ್ಲ ಪ್ಲಸ್ ಇರುತ್ತೆ. ಸಮ್ ಆಫ್ ಪ್ರಾಡಕ್ಟ್, ಸಮ್ಮು ಮತ್ತು ಪ್ರಾಡಕ್ಟ್. ಓಕೆನಾ? ನೆಕ್ಸ್ಟ್ ಅದೇ ಪೈ ವ್ಯಾಲ್ಯೂಲಿದ್ದರೆ ಪ್ರಾಡಕ್ಟ್ ಆಫ್ ಸಮ್ಮು ಅಂದರೆ ಯಾವ ರೀತಿ ಇರುತ್ತೆ? ಬ್ರಾಕೆಟ್ಲಿರೋದೆಲ್ಲ ಪ್ಲಸ್ಲಿರುತ್ತೆ, ಆಚೆ ಮಲ್ಟಿಪ್ಲಿಕೇಶನ್ ಇರುತ್ತೆ, ಈ ರೀತಿ ಇರುತ್ತೆ. ಓಕೆನಾ? ಮತ್ತು ಇಲ್ಲಿ ನಾವು ಏನು ಮಾಡ್ತೀವಿ? ಝೀರೋಗೆ ಬಾರ್ ಹಾಕ್ತೀವಿ. ಝೀರೋ ಏನಾದ್ರು ವ್ಯಾಲ್ಯೂ ಬಂತು ಅಂದರೆ ಆ ವ್ಯಾಲ್ಯೂಗೆ, ಆ ವೇರಿಯೇಬಲ್ಗೆ ಬಾರ್ ಹಾಕ್ತೀವಿ. ಫಾರ್ ಝೀರೋಗೆ ವಿ ಯೂಸಿಂಗ್ ವೇರಿಯೇಬಲ್ಸ್ನ ವಿ ಯೂಸಿಂಗ್ ಬಾರ್. ಅದೇ ಇಲ್ಲಿ ಪ್ರಾಡಕ್ಟ್ ಆಫ್ ಸಮ್ಲಿ ವಿ ಯೂಸಿಂಗ್ ಒನ್ ವೇರಿಯೇಬಲ್ಗೆ ವಿ ಯೂಸಿಂಗ್ ಬಾರ್. ಓಕೆನಾ? ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಈಗ ಅಲ್ಲಿ ಏನಿದೆ, ನಮಗೆ ಟೋಟಲ್ 4 ವೇರಿಯೇಬಲ್ ಇದೆ, ABCD ವಿತ್ ಹೆಲ್ಪ್ ಆಫ್ KMF ಫೈಂಡ್ ಔಟ್. ಅಂದರೆ ಎಷ್ಟು ಬಾಕ್ಸ್ ಬರುತ್ತೆ? ಟೋಟಲ್ 4 ಪಾಸಿಬಿಲಿಟಿಯಿಂದ 2 to the power of n ಪಾಸಿಬಿಲಿಟಿ ಮಾಡಬೇಕು. 2 to the power of 4 ಏನು? 2 2s 4, 4 2s 8, 8 2s 16, ಟೋಟಲ್ 16 ಪಾಸಿಬಿಲಿಟಿ ಬರುತ್ತೆ. ಓಕೆನಾ? ಇವಾಗ ನಾನು KMFದು ಬಾಕ್ಸ್ ಹಾಕ್ತೀನಿ ನೋಡಿ. ಇವಾಗ 2 3 4 ಸರಿನಾ? 4 ರೋ ಮತ್ತು 4 ಕಾಲಮು. 1 2 3 4 ಸರಿನಾ? 4 ಆಯ್ತು. ಇವಾಗ ನಾನು ಹೆಕ್ಸಾಡೆಸಿಮಲ್ಲಿ ವ್ಯಾಲ್ಯೂಸ್ ಬರೀಬೇಕು. ಬಿಕಾಸ್ 4 ವೇರಿಯೇಬಲ್ ಇದೆ, ಅದರಿಂದ ನೋಡ್ಕೊಳ್ಳಿ. ಇಲ್ಲಿ AB ಮತ್ತು ಇಲ್ಲಿ CD. ಇಲ್ಲಿ 0 0 ಮತ್ತು 0 1 ಮತ್ತು 1 1 ಬರುತ್ತೆ, ಮತ್ತು 1 0 ಬರುತ್ತೆ. ಇಲ್ಲಿ 1 ಯಾಕೆ ಬರುತ್ತೆ ಅಂದರೆ ಬಿಕಾಸ್ ಆಫ್ ಗ್ರೇ ಕೋಡಿನಿಂದ ಇಲ್ಲಿ 1 1 ಬರೀಬೇಕು. ಓಕೆನಾ? ಇದನ್ನ ಮಿಸ್ ಮಾಡ್ಕೊಬಿಡಿ. ಇದು ಮಿಸ್ ಆಗೋದ್ರೆ ಇನ್ ಕೇಸ್ ಇಲ್ಲಿ 1 0 ಬರೋದು, ಇಲ್ಲಿ 1 1 ಬರೋದು ತಪ್ಪಾಗ್ಬಿಡುತ್ತೆ. ಓಕೆನಾ? ಇಲ್ಲಿ 1 1 ಬರೀಬೇಕು. ನೆಕ್ಸ್ಟು ಇಲ್ಲಿಗೆ 0 0 ಮತ್ತು 0 1 1 ಮತ್ತು 1 1 1 0. ಇದಾದಮೇಲೆ ನಾವು 0 ಇರೋದಕ್ಕೆಲ್ಲ ವಿ ನೀಡ್ ಟು ಪುಟ್ ಬಾರ್ ಹಾಕ್ಬೇಕು ವೇರಿಯೇಬಲ್ಗೆ. ಇವಾಗ ಇಲ್ಲಿ 0 ಇದೆ. ಇದು ಯಾವುದು? ಸಮ್ ಆಫ್ ಪ್ರಾಡಕ್ಟ್ ಇರೋದ್ರಿಂದ 0ಗೆ ನಾವು ಬಾರ್ ಹಾಕ್ತೀವಿ. ಅದೇ ಪೈ ವ್ಯಾಲ್ಯೂ ಇದ್ದರೆ ಅಲ್ಲಿ ಪ್ರಾಡಕ್ಟ್ ಆಫ್ ಸಮ್ ಹಾಕ್ತೀವಿ. ಓಕೆನಾ? ಇವಾಗ ಇಲ್ಲಿ ಏನು? 0 ಇರೋದ್ರಿಂದ C ಬಾರ್, D ಬಾರ್, ಮತ್ತು ಇದು C ಬಾರ್, ಮತ್ತು D, ಮತ್ತು C D, ಮತ್ತು C, ಮತ್ತು D. ಇಲ್ಲೂ ಕೂಡ ನಾವು A ಬಾರ್, B ಬಾರ್, ಮತ್ತು A ಬಾರ್, ಮತ್ತು B, ಮತ್ತು AB, ಮತ್ತು A, ಮತ್ತು B ಬಾರ್. ಓಕೆನಾ? ಇವಾಗ ಅವ್ರು ವ್ಯಾಲ್ಯೂ ಕೊಟ್ಟವ್ರೆ ಅಲ್ವಾ? ವ್ಯಾಲ್ಯೂ ಕೊಡೋಕ್ಕಿಂತ ಮುಂಚೆ ನಾವು ಇಲ್ಲಿ ಇದನ್ನು ಬರೀಬೇಕು. ವ್ಯಾಲ್ಯೂಸ್ ಏನು ಅಂತ. 0 1 1 1 2 3 3 3 4 5 5 6
7 8 9 9 ಆದಮೇಲೆ ಇಲ್ಲಿ 10 ಮತ್ತು ಇಲ್ಲಿ 11 ಓಕೆನಾ. ಇಲ್ಲಿ 11 ಇಲ್ಲಿ ನೆಕ್ಸ್ಟ್ ಈ ಕಡೆ ಬಂದಾಗ 11 ಆದಮೇಲೆ 12 13 14 15 ಇದಾದಮೇಲೆ ನೆಕ್ಸ್ಟು ಇಲ್ಲಿ ಯಾವುದೇ ನಂಬರ್ ಕೊಟ್ಟಿರ್ತಾರೆ ಅಲ್ಲಿಗೆ 1 ಹಾಕಬೇಕು ಓಕೆನಾ. ಬಿಕಾಸ್ ಇದು ಯಾವುದು ಸಮ್ ಆಫ್ ಪ್ರಾಡಕ್ಟು, ಅದೇ ಪೈ ವ್ಯಾಲ್ಯೂ ಇದ್ದರೆ ಅಲ್ಲಿ 0 ಹಾಕೊಂಡು ಇದು ಮಾಡ್ತೀವಿ. ಇವಾಗ ನಾವೇನಾಗಿದೆ ಅಲ್ಲಿ ಸಮ್ ಆಫ್ ಪ್ರಾಡಕ್ಟ್ ಇರೋದ್ರಿಂದ ನೋಡಿ ಯಾವುದಾದ್ರು ವ್ಯಾಲ್ಯೂ ಕೊಟ್ಟವ್ರೆ 0 ಎಲ್ಲೇ ಇದೆ, ಯಾವ ಬಾಕ್ಸ್ಲಿದೆ ಅದಕ್ಕೆ 1 ಹಾಕಿ ಸರಿ. ನೆಕ್ಸ್ಟ್ 2 ಎಲ್ಲಿದೆ ಅದಕ್ಕೆ 1 ಹಾಕಿ. ನೆಕ್ಸ್ಟು 4 ಎಲ್ಲಿದೆ ಅದಕ್ಕೆ 1 ಹಾಕಿ. ನೆಕ್ಸ್ಟು 5, ನೆಕ್ಸ್ಟು 6, ನೆಕ್ಸ್ಟು 6ಗೂ ಐತೆ ಮತ್ತು 7ಗೂ ಇದೆ ಓಕೆನಾ. ನೆಕ್ಸ್ಟು 8ಗೂ ಇದೆ ಮತ್ತು 8ಗೂ ಇದೆ ಮತ್ತು 9ಗಿಲ್ಲ 11ಗೂ ಇಲ್ಲ ಮತ್ತು 10ಗಿದೆ ಮತ್ತು 12ಗಿದೆ. ನೆಕ್ಸ್ಟು 13 14 ಮತ್ತು 14ಗೂ 15ಗೂ ಇದೆ ಓಕೆನಾ. ಇಷ್ಟ ಆಯಿತಾ. ಇನ್ನು ರಿಮೈನಿಂಗ್ ಇರೋದಕ್ಕೆಲ್ಲ ಯು ಕ್ಯಾನ್ ಪುಟ್ 0 ಓಕೆ. 0 ಇವಾಗ ನಾವು ಏನು ಮಾಡ್ತೀವಿ, ಮ್ಯಾಪಿಂಗ್ ಮಾಡ್ತೀವಿ. ಯಾವುದಕ್ಕೆ ಫಸ್ಟ್ ಪ್ರಿಫರೆನ್ಸ್, ನಾವು ಯಾವುದು ಫಸ್ಟ್ ಪ್ರಿಫರೆನ್ಸ್ ವಿ ನೀಡ್ ಟು ಗಿವ್ ಫಾರ್ ದ ಆಕ್ಟಲ್ ಅಂದರೆ ಫಸ್ಟ್ ಪ್ರಿಫರೆನ್ಸ್ ನಾವು ಯಾವುದಕ್ಕೆ ನೋಡಬೇಕು, ಆಕ್ಟಲ್ಗೆ ಕೊಡಬೇಕು. ಆಕ್ಟಲ್ ಅಂದರೆ 8 ಎಲ್ಲಿ ಬರುತ್ತೆ, ಅದು ಆರಿಜೆಂಟಲ್ ಆಗಿರಲಿ ವರ್ಟಿಕಲ್ ಆಗಿರೋ ಇರಲಿ. ಬಟ್ ವರ್ಟಿಕಲ್ ಆಗಿರೋ ಆರಿಜೆಂಟಲ್ ಆಗಿದ್ರು ಓಕೆ, ಬಟ್ ಡಯಾಗನಲ್ ಆಗಿ ತೊಗೋಬಾರ್ದು. ಅದು ಸೆಟ್ ಆಫ್ ಕಂಡೀಷನ್ ಇದ್ದಾವೆ ಓಕೆನಾ. ಮ್ಯಾಪ್ ನೀವು ಮಾಡೋಕ್ಕಿಂತ ಮುಂಚೆ ಸೆಟ್ ಆಫ್ ರೂಲ್ಸ್ ಎಲ್ಲ ಗೊತ್ತಿರಬೇಕು ಓಕೆನಾ. ಅದರಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ, ಇನ್ನೊಂದಲೇ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಅದನ್ನು. ಜಸ್ಟ್ ಇದು ವರ್ಕಿಂಗ್ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ಒಂದು ಪ್ರಾಬ್ಲಮ್ ಮಾಡ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟು ನಾವು ಯಾವ್ದು ತೊಗೋತಿದ್ವಿ ಆಕ್ಟಲ್ ಆದಮೇಲೆ ಕ್ವಾಡ್ ಅಂದರೆ 4 ಪಾಸಿಬಿಲಿಟಿ. ನೆಕ್ಸ್ಟು ಪೇರ್ ಅಂದರೆ 2 ಓಕೆನಾ. ಫಸ್ಟು ನಾವು ಆಕ್ಟಲ್ಗೆ ಫಸ್ಟ್ ಪ್ರಿಫರೆನ್ಸು, ಆಮೇಲೆ ಕೋಡ್ಗೆ 4 ಪ್ರಿಫರೆನ್ಸು ಮತ್ತು ಪೇರ್ಗೆ 3ನೇ ಪ್ರಿಫರೆನ್ಸ್ ಕೊಡಬೇಕು. ಇವಾಗ ನೋಡಿ ಈಗ ಆಕ್ಟಲ್ಲಿ ಎಲ್ಲಿ ಬರುತ್ತೆ, ಇಲ್ಲಿ ಇದೊಂದು ಫಸ್ಟ್ ಪ್ರಿಫರೆನ್ಸು, ಇದು ಫಸ್ಟ್ ಪ್ರಿಫರೆನ್ಸು ಸರಿನಾ. ನೆಕ್ಸ್ಟು ಎರಡನೇದು ಇಲ್ಲಿ ಫುಲ್ ಇದು. ಬಿಕಾಸ್ ಇಲ್ಲಿ ಕಾರ್ನಲ್ಲಿ ಏನಾಗುತ್ತೆ ಅಂದರೆ ಮಿರರಿಂಗ್ ಆದಾಗ ಸೇಮ್ ಒಂದೇ ಇದ್ರಲ್ಲಿ ಬರುತ್ತೆ, ಅದಕ್ಕೋಸ್ಕರ ಇಟ್ಸ್ ಎ ಕ್ವಾಡ್ ಆಗುತ್ತೆ, ಅಂದರೆ ಅದು ಆಕ್ಟಲ್ ಆಗುತ್ತೆ ಓಕೆನಾ. ಇವಾಗ ನಾವು ಇಲ್ಲಿಗೆ ಬಂದಾಗ ಫಸ್ಟ್ ಆಕ್ಟಲ್ಗೆ G1 ಅಂತ ಕೊಡೋಣ ಓಕೆನಾ. G1 ಅಂತ ಕೊಡೋಣ. ಈಗ ಇಲ್ಲಿ ಆಕ್ಟಲ್ಲಿ ಯಾವ್ದು ಕಾಮನ್ ಇದೆ ನೋಡಿ, ಇಲ್ಲಿ A ಬಾರ್ B ಮತ್ತು AB ಇದೆ. ವಿಚ್ ಒನ್ ಇಸ್ ದ ಕಾಮನ್ ಎಲಿಮೆಂಟ್ಸ್ ಇಸ್ B is the common ಓಕೆ. B is the common. ಇನ್ನು ಓಕೆ, ಇದು ಏನಾಯಿತು ರೋಲಿ ನೀವು ತಗೊಂಡ್ರಿ ಅಲ್ವಾ. ನೆಕ್ಸ್ಟು ರೋಲಿ ಓಕೆ, ಅಂದರೆ ಇಲ್ಲಿ ಇದ್ರಲ್ಲಿ ಕಾಮನ್ ತೊಗೊಂಡ್ರಿ. ಇವಾಗ ನೆಕ್ಸ್ಟು ಇದ್ರಲ್ಲಿ ಬನ್ನಿ. ಇದ್ರಲ್ಲಿ ಬಂದಾಗ ನಾವು ಯಾವುದ್ರಲ್ಲೂ ಕಾಮನ್ ತೊಗೊಳಕ್ಕಾಗಲ್ಲ, ಆದ್ದರಿಂದ ಡೋಂಟ್ ವರಿ, ಕಾಮನ್ ತಗೊಳಕ್ಕಾಗಲ್ಲ ಅಂದರೆ ಅದ್ರ ಬಗ್ಗೆ ತಲೋಗಿಸ್ಬಿಡಿ. ಈಗ ನೆಕ್ಸ್ಟು ಸೆಕೆಂಡ್ ಆಕ್ಟಲ್ಗೆ ಬನ್ನಿ. ಎರಡನೇ ಆಕ್ಟಲ್ ಯಾವುದು, ಎರಡನೇ ಆಕ್ಟಲು ಇದು ಮತ್ತು CD ಲಾಸ್ಟ್ ಓಕೆನಾ. ಇದು ಮಿರರಿಂಗ್ ಆಗಿರುತ್ತೆ, ಅದರಿಂದ ಕೂಡ ಅದು ಆಕ್ಟಲ್ ಆಗಿರುತ್ತೆ ಓಕೆನಾ. ಇವಾಗ ಇಲ್ಲಿ ನಾವು ಇಲ್ಲಿಂದ ಯಾವುದೂ ಕಾಮನ್ ತೊಗೊಳಕ್ಕಾಗಲ್ಲ, ಬಿಕಾಸ್ ಎಲ್ಲ ವೇರಿಯೇಬಲು ಡಿಫ್ರೆಂಟ್ ಇದೆ, ಯಾವುದು ಕಾಮನ್ ಇಲ್ಲ. ಅದರಿಂದ ಇಲ್ಲಿ ವಿ ಕ್ಯಾನಾಟ್ ಏಬಲ್ ಟು ಟೇಕ್ ದ ಕಾಮನ್. ಜಸ್ಟ್ ವಿ ನೀಡ್ ಟು ಸಿ, ಇಲ್ಲಿ ಮಾತ್ರ ನೋಡಬೇಕು ಸಿ ಬಾರು ಮತ್ತು D ಬಾರು ಮತ್ತು C ಮತ್ತು Dಲಿ ಯಾವುದು ಕಾಮನ್ ಇದೆ. ಅಂದರೆ ಇವಾಗ ಇಲ್ಲಿ D ಕಾಮನ್ ಇದೆ, ಇವೆರಡು D ಕಾಮನ್ ಇದೆ, ಅದರಿಂದ D ತಗೊಂಡು ಎರಡನೇ ಆಕ್ಟಲ್ಲಿ ಇವಾಗ B ಪ್ಲಸ್ D ಬರೆದ್ವಿ, ಬಿಕಾಸ್ ಇಟ್ಸ್ ಎ ಸಮ್ ಆಫ್ ಪ್ರಾಡಕ್ಟ್.